ಹಾಯ್ ಎಲ್ಲರಿಗೂ ನಮಸ್ಕಾರ. ನಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ನಾನು 1 ಸೇರು ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಹುರಿತಾ ಇದ್ದೀನಿ ನೋಡಿ ಶೇಂಗಾ ಹುರಿದಿದ್ದೀನಿ. ಈ ಥರ ಚೆನ್ನಾಗಿ ಹುರಿಬೇಕಾಗುತ್ತೆ. ಸಿಪ್ಪೆ ಸುಲಿದ್ರೆ ಒಂದೇ ಸಲ ಪಳ್ಳಂತೆ ಸಿಪ್ಪೆ ಉದುರಬೇಕಾಗುತ್ತೆ, ಅಂದ್ರೇ ಶೇಂಗಾ ಹುರಿದಿದೆ ಅಂತ ಅರ್ಥ. ನೋಡಿ, ಇದನ್ನು ನಾನು ಮಿಕ್ಸಿಗೆ ಹಾಕ್ತೀನಿ. ಏನು ಸಿಪ್ಪೆ ಸುಲಿಯೋದು ಬೇಡ ಫ್ರೆಂಡ್ಸ್. ನೋಡಿ, ನಾನು 1 ಸೇರು ಶೇಂಗಾ ತೊಗೊಂಡ್ರೆ 3/4 ಸೇರು ಬೆಲ್ಲ ತೊಗೊತಾ ಇದ್ದೀನಿ. ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ, ನಾನು ಮಿಕ್ಸಿಗೆ ಹಾಕಿದ್ದೀನಿ. ಸಣ್ಣ ಇರಬೇಕಾಗುತ್ತೆ ನೋಡಿ ಪುಡಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಟೈಮು ಮಿಕ್ಸಿಗೆ ಹಾಕಬೇಕಾಗುತ್ತೆ. ನೋಡಿ, ಮತ್ತೆ ಹಾಕಿದ್ದೀನಿ. ಎಷ್ಟು ಸಣ್ಣ ಆಗಿದೆ ನೋಡಿ ಬೆಲ್ಲ. ನೀವು ಕೂಡ ಇದೇ ಥರ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಹೋಳಿಗೆ ಮಾಡಿ. ನೋಡಿ, ನಾನು ಎಲ್ಲಷ್ಟು ಹಾಕಿದ್ದೀನಿ ನೋಡಿ ಶೇಂಗಾನ ಮಿಕ್ಸಿಗೆ. ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಕಪ್ ನೀರು ಕಾಯಿಸ್ಬೇಕಾಗುತ್ತೆ. ನಾನು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಇದು ಕಾದಿದೆ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ಪುಡಿನ ಬಿಸಿನೀರಲ್ಲಿ. ಇದು ತುಂಬ ಬಿಸಿನೀರು ಹಾಕಿ ನಾದಬೇಕಾಗುತ್ತೆ ಫ್ರೆಂಡ್ಸ್, ಅಂದ್ರೇ ಚೆನ್ನಾಗಿ ಜಿಗಿ ಬರುತ್ತೆ. ಎಣ್ಣೆ ಕೂಡ ಚೆನ್ನಾಗಿ ಬಿಡುತ್ತೆ. ಒಂದು ಸೇರು ಶೇಂಗಕ್ಕೆ 1 ಕಪ್ ನೀರಾದರೆ ಸಾಕು. ಇದು ಎಷ್ಟು ಚೆನ್ನಾಗಿ ನಾದ್ತೀವಲ್ವ ಅಷ್ಟು ಚೆನ್ನಾಗಿ ಹದ ಬರುತ್ತೆ ಪುಡಿ, ಶೇಂಗಿನ ಪುಡಿ. ನೋಡಿ, ಎಷ್ಟು ಚೆನ್ನಾಗಿ ಹದ ಬಂದಿದೆ ನೋಡಿ. ಇದು ಎಣ್ಣೆ ಬಿಡುತ್ತೆ. ಇದು ಒಂದು ಅರ್ಧ ಗಂಟೆ ನಾನು ನಾದಿ ನೆನೆ ಇಡ್ತಾ ಇದ್ದೀನಿ. ನೋಡಿ, ನಾನು ಒಂದು ಬುಟ್ಟಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕೆಜಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಮೈದಾ ಹಿಟ್ಟು ಬೇಡಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ಮೈದಾ ಹಿಟ್ಟಿಗೆ ಚೆನ್ನಾಗಿ ಬರ್ತವೆ ಹೋಳಿಗೆ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದಬೇಕಾಗುತ್ತೆ ಹಿಟ್ಟು.
ನೋಡಿ ಹಿಟ್ಟು ಈ ಥರ ನಾದಿದ್ರೆ ಹೋಳಿಗೆ ಟೊಳ್ಳು ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತಲ್ವ ಆ ಥರ ಬರುತ್ತೆ. ಹಿಟ್ಟು ನಾದುವಾಗ ಹದಲಿಂದ ನಾದಬೇಕಾಗುತ್ತೆ. ನೋಡಿ ನಾನು ಇದು ಒಂದು ಅರ್ಧ ಗಂಟೆ ನೆನೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ನೆಂದ್ರೇ ಚೆನ್ನಾಗಿ ಬರ್ತವೆ ಹೋಳಿಗೆ. ನೋಡಿ ಹಿಟ್ಟು ನೆಂದಿದೆ. ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ನೋಡಿ ಉಳ್ಳೆ ಮಾಡಿ ಸ್ವಲ್ಪ ಲಟ್ಟಿಸ್ಬೇಕಾಗುತ್ತೆ. ನೋಡಿ ಇಷ್ಟೇ ಲಟ್ಟಿಸಿದ್ರೆ ಸಾಕು. ನೋಡಿ ನಾನು ಶೇಂಗಾದ ಹೂರಣ ಇಡ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟಲ್ಲೇ ಲಡಿಸ್ಬೇಕಾಗುತ್ತೆ ಫ್ರೆಂಡ್ಸ್, ಗೋಧಿ ಹಿಟ್ಟು ಹಚ್ಚಬೇಡಿ. ಮೆಲ್ಲಕ್ಕೆ ಲಡಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಹಂಚು ಕಾಯಕ್ಕಿಟ್ಟಿದ್ದೆ, ಹಂಚು ಕಾದಿದೆ. ನಾವು ಹೋಳಿಗೆ ಹಾಕ್ತಾಯಿದ್ದೀನಿ. ಇದು ಬೇಗ ಬೇಗ ಸುಡಬೇಕಾಗುತ್ತೆ, ಯಾಕೆಂದರೆ ಬೇಗನೆ ಹೊತ್ತು ಹೋಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸಣ್ಣ ಉರಿಯಲ್ಲಿ ಸುಡಬೇಕಾಗುತ್ತೆ ಹೋಳಿಗೆನ. ಇದಾಗಿದೆ, ನಾನು ತೆಗಿತಾ ಇದ್ದೀನಿ ನೋಡಿ. ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟ್ ಅನ್ನಿಸ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.